ಸಿನಿಮಾ ಮಾರ್ಟಿನ್ ಧ್ರುವ ಸರ್ಜಾ ನಟನೆಯ ಮತ್ತು ಎ.ಪಿ. ಅರ್ಜುನ್ ರವರು ನಿರ್ದೇಶಿಸಿರುವಂಥ ಸಿನಿಮಾ. ಈ ಸಿನಿಮಾದ ಕಥೆಯನ್ನು ಆ್ಯಕ್ಷನ್ ಕಿಂಗ್ ಎಂದೇ ಪ್ರಸಿದ್ಧಿ ಪಡೆದಿರುವಂಥ ಅರ್ಜುನ್ ಸರ್ಜಾ ರವರು ಬರೆದಿದ್ದಾರೆ. ಹಾಗೆ ಈ ಸಿನಿಮಾದ ಶೂಟಿಂಗ್ ಶುರುವಾಗಿ 3ರಿಂದ 4 ವರ್ಷ ಕಳೆಯುತ್ತಿದೆ. 2 ವರ್ಷದ ಹಿಂದೆಯೇ ಸಿನಿಮಾ ತೆರೆಗೆ ಬರಬೇಕಾಗಿತ್ತು. ಆದರೆ ಅದು ಯಾಕೋ ಕಾರಣಾಂತರಗಳಿಂದ ತೆರೆಗೆ ಬರಲಿಲ್ಲ. ಆದರೆ ಇದೀಗ ಮಾರ್ಟಿನ್ ಸಿನಿಮಾ ಅಕ್ಟೋಬರ್ 11ಕ್ಕೆ ತೆರೆಗೆ ಅಪ್ಪಳಿಸಲು ರೆಡಿಯಾಗಿದೆ. ಹಾಗೆಯೇ ಮೊದಲ ಬಾರಿಗೆ ಟ್ರೈಲರ್ ಒಂದನ್ನು ರಿಲೀಸ್ ಕೂಡ ಮಾಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಮಾರ್ಟಿನ್ ಸಿನಿಮಾದ ಟ್ರೈಲರ್ 1 ಬಿಡುಗಡೆಗೊಂಡಿದ್ದು ಇದರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಸಿನಿಮಾವು ಕೂಡ ಇದೇ ವರ್ಷ ಅಕ್ಟೋಬರ್ 11ರಂದು ತೆರೆ ಕಾಣುವ ಸಲುವಾಗಿ ಟ್ರೈಲರ್ ಒಂದನ್ನು ಲಾಂಚ್ ಕೂಡ ಮಾಡಿದ್ದಾರೆ. ಟ್ರೈಲರನ್ನು ನೋಡಿದಾಗ ನಮಗೆ ಮೊದಲಿಗೆ ಪಾಕಿಸ್ತಾನದ ಸೇನಾ ಅಧಿಕಾರಿ ಮಾರ್ಟಿನ್ನನ್ನು ಕೊಂದು ಬಿಡಿ ಎಂದು ತನ್ನ ಸೇನೆಗೆ ಆಜ್ಞೆ ಮಾಡುವುದರೊಂದಿಗೆ ಟ್ರೈಲರ್ ಶುರುವಾಗುವುದನ್ನು ಕಾಣುತ್ತೇವೆ. ಅದಕ್ಕೆ ಕಾರಣ ಆತ ಪಾಕಿಸ್ತಾನಕ್ಕೆ ಹೋಗಿ ಕ್ರೈಮ್ ಮಾಡಿದ್ದಾನೆ ಎನ್ನುವುದು ಕೂಡ ಗೊತ್ತಾಗುತ್ತಿದೆ. ಅವನು ಪಾಕಿಸ್ತಾನಕ್ಕೆ ಬಂದಿರುವುದೇ ದೊಡ್ಡ ಕ್ರೈಮ್ ಕೂಡ ಎನ್ನುತ್ತಾನೆ. ಅವನ ಕೈಯಲ್ಲಿರುವ ಇಂಡಿಯನ್ ಟ್ಯಾಟೋ ಹಾಗೂ ಆತನನ್ನು ಮುಗಿಸಿಬಿಡಿ ಸೇನಾ ಅಧಿಕಾರಿ ತನ್ನ ಸೈನ್ಯದಲ್ಲಿರುವ ಸೈನಿಕರಿಗೆ ಹೇಳುತ್ತಾನೆ. ಅಲ್ಲಿಂದ ಮುಂದೆ ಹಸಿದ ಹುಲಿಯಂತೆ ಮಾರ್ಟಿನ್ ಗರ್ಜಿಸುತ್ತಾ ಸಾಗುತ್ತಾನೆ ಎಂದು ಕೂಡ ನೋಡಬಹುದು. ಒಂದಷ್ಟು ಆಕ್ಷನ್ ಸನ್ನಿವೇಶಗಳು, ಆತನ ಮೇಲೆ ಅಟ್ಯಾಕ್, ಅದಕ್ಕೆ ಆತನ ತಿರುಗೇಟು, ಆರ್ಭಟ ಎಲ್ಲದರ ಈ ಟ್ರೈಲರ್ನಲ್ಲಿ ದರ್ಶನವಾಗುತ್ತದೆ. ಹಾಗೆ ಭಾರಿ ವಿಧ್ವಂಸದ ಬಳಿಕ ಗನ್ ಹಿಡಿದು ಸಣ್ಣ ಡೈಲಾಗ್ ಹೇಳಿ ಮಾರ್ಟಿನ್ ಗಹಗಹಿಸಿ ನಗುತ್ತಾನೆ. ಅಲ್ಲಿಗೆ ಟ್ರೈಲರ್ ಕಂಪ್ಲೀಟ್ ಆಗುತ್ತದೆ. 12 ಭಾಷೆಗಳಲ್ಲಿ ಟೈಟಲ್ ಕಾರ್ಡ್ ಹಾಕಿ ಚಿತ್ರತಂಡ ಕುತೂಹಲ ಮೂಡಿಸಿದೆ. ಆದರೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಬೆಂಗಾಳಿ ಭಾಷೆಗಳಲ್ಲಿ ಟ್ರೈಲರ್ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಅದು ಯಾಕೆ ಅಂತಲೂ ಕೂಡ ನಮಗೆ ಗೊತ್ತಾಗುತ್ತಿಲ್ಲ. ಅದಕ್ಕಾಗಿ ಧ್ರುವ ಸರ್ಜಾ ರವರು ಮೈ ಉರಿಗೊಳಿಸಿರುವಂಥ ರೀತಿ ತುಂಬ ಚೆನ್ನಾಗಿದೆ. ಒಂದು ಸಿನಿಮಾ ಮಾಡಿದರೆ ಸಾಲದು, ಆ ಸಿನಿಮಾವನ್ನು ಮಾರ್ಕೆಟಿಗೆ ತಕ್ಕಂತೆ ಅದನ್ನು ಪ್ರಮೋಷನ್ ಮಾಡಿ ಸಿನಿಮಾವನ್ನು ತೆರೆಗೆ ತರಬೇಕು. ಅಂದ ಹಾಗೆ ಮಾರ್ಟಿನ್ ಚಿತ್ರತಂಡ ಕೂಡ ಇದನ್ನೇ ಮಾಡುತ್ತಿದೆ. ಮೊದಲಿಗೆ ಟ್ರೈಲರ್ ಒಂದನ್ನು ರಿಲೀಸ್ ಮಾಡಿ ಕೊಂಚ ಆಕ್ಷನ್ ಸೀನ್ಗಳ ಮೂಲಕವೇ ತನ್ನತ್ತ ಜನರನ್ನು ಸೆಳೆಯುವಲ್ಲಿ ಸಫಲವಾಗುತ್ತದೆ ಎಂದು ಕಾಣಬಹುದು. ಮಾರ್ಟಿನ್ ಸಿನಿಮಾ ಇದೇ ಅಕ್ಟೋಬರ್ 11ರಂದು ಪ್ಯಾನ್ ಇಂಡಿಯಾ ಅಲ್ಲದೆ ಪ್ಯಾನ್ ವರ್ಲ್ಡ್ ಲೆವೆಲ್ನಲ್ಲಿ ರಿಲೀಸ್ ಆಗುತ್ತಿದೆ. ಸಿನಿಮಾ ಹೇಗಿರಬಹುದು ಎಂದು ಕಾದು ನೋಡಬೇಕಾಗಿದೆ. ಆದರೆ ಮಾರ್ಟಿನ್ ಸಿನಿಮಾಕ್ಕಾಗಿ ನಮ್ಮ ಧ್ರುವ ಸರ್ಜಾ ರವರು ಮೈ ಉರಿಗೊಳಿಸಿರುವ ರೀತಿ ಕೂಡ ತುಂಬ ಹುಬ್ಬೇರಿಸುವಂತಿದೆ. ಇನ್ನು ಗ್ರಾಫಿಕ್ಸ್ ಕೂಡ ಹೈಲೈಟ್ ಎನ್ನುವಂತಿದೆ. ಚಿತ್ರದ ಬಹುತೇಕ ದೃಶ್ಯಗಳಲ್ಲಿ VFX ವರ್ಕ್ ಕೂಡ ಮಾಡಿರೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತಿದೆ. ಸಿನಿಮಾ ಯಾಕೆ ತಡವಾಯಿತು ಎನ್ನುವುದು ಈಗ ಅರ್ಥವಾಗುತ್ತದೆ. ಏಕೆಂದರೆ ಈ ಸಿನಿಮಾದಲ್ಲಿ ಮೇಕಿಂಗ್, ಗ್ರಾಫಿಕ್ಸ್ ರೀತಿಯಲ್ಲೇ ಕತೆ, ಸ್ಕ್ರೀನ್ ಪ್ಲೇ ಇರುತ್ತಾ ಎಂದು ಕಾದು ನೋಡಬೇಕಾಗಿದೆ. ಸಿನಿಮಾವನ್ನು ರೀಶೂಟ್ ಕೂಡ ಮಾಡಿರುವುದು ಎಂದು ಕೂಡ ಹೇಳಿದ್ದಾರೆ ಚಿತ್ರದ ನಿರ್ದೇಶಕರು. ಹಾಗೆ ಕನ್ನಡ ಚಿತ್ರರಂಗ ಮೊದಲ ಅರ್ಧದಲ್ಲಿ ಯಾವುದೇ ರೀತಿಯಲ್ಲಿಯೂ ಸಕ್ಸಸ್ ಕಂಡಿರದಂಥ ಚಿತ್ರರಂಗವಾಗಿ ಉಳಿದಿದೆ. ಇನ್ನು ಮೇಲೆ ನಮ್ಮ ಕನ್ನಡ ಚಿತ್ರರಂಗ ಅರ್ಧ ವರ್ಷದಲ್ಲಿಯೇ ಸಕ್ಸಸ್ ಕಾಣುತ್ತದ ಎಂದು ಕಾದು ನೋಡಬೇಕಾಗಿದ್ದಾಗ ಒಳ್ಳೊಳ್ಳೆಯ ಸಿನಿಮಾಗಳು, ಸ್ಟಾರ್ಗಳ ಸಿನಿಮಾಗಳು ತೆರೆಗೆ ಅಪ್ಪಳಿಸುವುದಕ್ಕೆ ರೆಡಿಯಾಗಿ ನಿಂತಿವೆ. ಅದರಲ್ಲಿ ಈ ಮಾರ್ಟಿನ್ ಕೂಡ ಒಂದಾಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರಮೋಷನ್ ಮಾಡಿ ಪ್ಯಾನ್ ವರ್ಲ್ಡ್ನಲ್ಲಿ ರಿಲೀಸ್ ಮಾಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಹಾಗೆ ಟ್ರೈಲರನ್ನು ನೋಡಿದವರು ಟ್ರೈಲರ್ ನಿಮಗೆ ಇಷ್ಟವಾಯಿತಾ ಇಲ್ಲವಾ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.